ಯಕ್ಷಿಣಿ ಸಾಧನೆಯ ಪ್ರಾತಃ ಕಾಲದಲ್ಲಿ ಸೂರ್ಯಾಸ್ತದವರೆಗೆ ಮಾಡಲಾಗುತ್ತದೆ. ಓಂ ನಮೋ ಹ್ರೀಂ ಪಟ್ ಸ್ವಾಹ, ಓಂ ಕ್ಲೀಂ ಪಟ್ ಸ್ವಾಹ, ಓಂ ನಟಿಯಕ್ಷಿಣಿ ಸ್ವಾಹ, ಓಂ ಕುರು ಕುರು ಪಟ್ ಪಟ್ ಸ್ವಾಹ. ನಿರ್ಜನವಾದ ಅರಣ್ಯದಲ್ಲಿ ಚೌರಾಸಾಕಾರದ ಭೂಮಿ ಇದ್ದು ಸೂರ್ಯಕಿರಣಗಳು ಪೂರ್ತಿಯಾಗಿ ಬೀಳುವಂತಿರಬೇಕು. ಅಲ್ಲಿನ ಸೂರ್ಯನ ಕಡೆಗೆ ಮುಖ ಮಾಡಿ ನಿಂತುಕೊಂಡು ಗಂಟೆಗೆ 1000 ಜಪ ಮಾಡಬೇಕು. ಸೂರ್ಯಾಸ್ತದವರೆಗೆ ನಿರಂತರವಾಗಿ ಜಪ ಮಾಡಬೇಕು. ಸೂರ್ಯಾಸ್ತವಾದ ನಂತರ ಮನೆಗೆ ಬಂದು ಕೇವಲ ಹಾಲು ಕುಡಿಯಬೇಕು. ರಾತ್ರಿ ಭೋಜನ ಮಾಡಬಾರದು. ನಟಿಯಕ್ಷಿಣಿ ಬರುವಾಗ ಕೋಣದಂತೆ ಹೂಂಕರಿಸುತ್ತಾ ಬರುತ್ತಾಳೆ ಮತ್ತು ಸಾಧಕನ ಅನೇಕ ವಿಕಾರಾಳ ರೂಪಗಳಿಂದ ಭಯಪಡಿಸುತ್ತಾಳೆ. ಸಾಧಕನು ದೃಢವಾಗಿ ಸಾಧನೆ ಮಾಡುತ್ತಿದ್ದರೆ 35 ದಿನಗಳ ಸಿದ್ಧಿಯಾಗುವುದು. ನಟಿಯಕ್ಷಿಣಿ ಸ್ವರೂಪ ಗೌರಾಂಗ ಸುಂದರಿ, ಕೊರಳಲ್ಲಿ ಮುಂಡಮಾಲೆ, ಚಿಗುರುಗಳನ್ನು ಹೊದ್ದ ಶರೀರ, ಆಡುತ್ತಾ ನಗುತ್ತಾ ಸಾಧಕನ ಎದುರಿಗೆ ಬಂದು ನಿಲ್ಲುತ್ತಾಳೆ. ಈ ಸಾಧನೆ ಸಿದ್ಧಿಯಾದ ನಂತರ ಸಾಧಕನು ಪ್ರತ್ಯೇಕ ಕಾರ್ಯವನ್ನು ತನ್ನ ಇಚ್ಛಾನುಸಾರ ನಿರ್ವಹಿಸಬಹುದು. ಅನುರಾಗಿಣಿ ಯಕ್ಷಿಣಿ ಸಾಧನ ನಿರ್ಜನ ಪ್ರದೇಶದಲ್ಲಿ ಸಮತಟ್ಟಾದ ಭೂಮಿಯ ಮೇಲೆ ಸಾಯಂಕಾಲ 5 ಗಂಟೆಗೆ ಸಾಧನೆ ಪ್ರಾರಂಭಿಸಬೇಕು. 27ನೇ ದಿವಸ ಯಕ್ಷಿಣಿ ತನ್ನ ಪ್ರಭಾವವನ್ನು ತೋರಿಸುವಳು. ಓಂ ನಮಃ ಅನುರಾಗಿ ಯಕ್ಷಿಣಿ ನಮಃ. ಹನ ಹನ ಪಚ್ ಪಚ್ ಪಟ್ ಸ್ವಾಹ. ಒಂಟೆಯ ಕೂದಲಿನ ಮಾಲೆ ತಯಾರಿಸಿ 30,000 ಜಪ ಮಾಡಬೇಕು. ಇಂದ್ರನ ಅಪ್ಸರೆಯ ಆಗಮನಕ್ಕಿಂತ ಮೊದಲು ಕೆಂಪು ವರ್ಣದ ಹಲ್ಲುಗಳು ಹಾಸಿದಂತೆ ಕಾಣುತ್ತದೆ. ಹೋರಿಗಳ ದಂಡುಗಳು ಹಿಂಡು ಬರುವಂತೆ ಕಾಣುತ್ತದೆ. ಅವುಗಳ ಮೇಲೆ ಅನೇಕ ರೂಪ ಧರಿಸಿದ ವಿಕಟವಾದ ತಲೆ, ಬುರುಡೆಗಳು, ಭೂತವು ಕಾಣಿಸಿಕೊಳ್ಳುತ್ತದೆ. ಇವೆಲ್ಲಗಳ ಹಿಂದಿನಿಂದ ಒಂಟೆಯ ಮೇಲೆ ಮುಖ ಹಿಂದಕ್ಕೆ ತಿರುಗಿಸಿ ಕುಳಿತು ಅನುರಾಗಿಣಿ ಯಕ್ಷಿಣಿ ಬರುತ್ತಾಳೆ. ಅನುರಾಗಿಣಿ ಯಕ್ಷಿಣಿ ಸ್ವರೂಪ ಕೆಂಪು ಬಣ್ಣದ ಸೀರೆ ಉಟ್ಟು, ಮೂಗಿನಲ್ಲಿ ಹೊಳೆಯುವ ನತ್ತು ಧರಿಸಿರುವ, ಬಾಯಲ್ಲಿ ತಾಂಬೂಲವಿಟ್ಟುಕೊಂಡು, ಒಂದೊಂದು ಗೇಣು ಉದ್ದದ ಬೆರಳುಗಳನ್ನು, 4 ಇಂಚು ಅಗಲವಾದ ಉಗುರು ತೂಗುತ್ತಿರುವ ಉದ್ದವಾದ ತೋಳುಗಳು, ನೇರವಾದ ಬೆರಳು ರಹಿತ ಪಾದವುಳ್ಳ ಕಾಲುಗಳು, ಒಂದು ಕೈಯಲ್ಲಿ ಕೃಪಾಣ, ಇನ್ನೊಂದರಲ್ಲಿ ಮುಂಡಮಾಲೆ ಇರುತ್ತದೆ. ಬರುತ್ತಲೇ ಸಾಧಕನ ಮೇಲೆ ಏರಿ ಬಂದವಳಂತೆ ಬರುತ್ತಾಳೆ. ಸಾಧಕನು ಭಯಭೀತರಾದರೆ ಅವನು ಹುಚ್ಚರಾಗಿ ಮಾಡುತ್ತಾಳೆ. ಅನ್ಯಥಾ ಹೇಳಿದ ಹಾಗೆ ಕೇಳುತ್ತಾಳೆ. ವಿಶಾಲ ಯಕ್ಷಿಣಿ ಸಾಧನ ರಾತ್ರಿ ವೇಳೆ 3ನೇ ಪ್ರಹರದಲ್ಲಿ ಪ್ರಾರಂಭಿಸಬೇಕು. ಕಪ್ಪು ದತ್ತುರದ ಮರದ ನೆರಳಿನಲ್ಲಿ ಕತ್ತೆಯ ಚರ್ಮದ ಆಸನದ ಮೇಲೆ ಕುಳಿತು ಆದಿತ್ಯ ದೇವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಆಹುತಿ ಕೊಡಲು ಅಷ್ಟುಧಾತುವಿನ ಹವನ ಕುಂಡವನ್ನು ಸ್ಥಾಪನೆ ಮಾಡಬೇಕು. ಆದಿತ್ಯ ದೇವ ಪ್ರತಿಮೆಗೆ ಎಣ್ಣೆ ಪೂಜಿಸಬೇಕು. ಓಂ ಅನಗವಲ್ಲಭಾ ದೇವಿ ವಿಶಾಲಶ್ಯ ನಮಿತಃ ಸ್ವಂ ಪ್ರಿಯ ಮಹಾವ ಶಂ ಕುರು ಪಟ್ ಪಟ್ ಸ್ವಾಹ. ಆಷಾಢ ಬಹಳ 15 ಶನಿವಾರ ವಿಶಾಖ ನಕ್ಷತ್ರದಲ್ಲಿ ರಾತ್ರಿ ವೇಳೆ 3 ಗಂಟೆಗೆ ಸ್ಮಶಾನಕ್ಕೆ ಹೋಗಿ ಈ ಮಂತ್ರವನ್ನು ಜಪ ಮಾಡಬೇಕು. ಪ್ರತ್ಯೇಕ ಮಂತ್ರದ ಕೊನೆಯ ಅಕ್ಷರದಲ್ಲಿ ಎಣ್ಣೆ ಮಿಶ್ರಿತ ಅಕ್ಕಿಯ ಆಹುತಿ ಕೊಡಬೇಕು. ಮದ್ಯ ಮತ್ತು ಮಾಂಸದ ಕೊನೆ ಆಹುತಿ ಕೊಟ್ಟು ನೇರವಾಗಿ ಮನೆಗೆ ಬರಬೇಕು. ಹೊರಳಿ ನೋಡಬಾರದು. ವಿಶಾಲ ಯಕ್ಷಿಣಿ ಬರುವ ಪೂರ್ವದಲ್ಲಿ ಅನೇಕ ಹಿಂಸ್ರ ಪಶುಗಳು ಗರ್ಜಿಸುತ್ತಾ ಕಾಣಿಸಿಕೊಳ್ಳುತ್ತವೆ. ಅವು ಅಂತರ್ಧಾನವಾದ ನಂತರ ಕೇವಲ ದಕ್ಷಿಣ ದಿಕ್ಕಿನಲ್ಲಿ ಮಾನವರ ಮಾತನಾಡುವ ಶಬ್ದಗಳು ಮಾತ್ರ ಕೇಳುವೆ. ಸಾಧಕನ ಆ ವೇಳೆಯಲ್ಲಿ ತನ್ನ ಗಮನವನ್ನು ಬೇರೆ ಕಡೆಗೆ ಹರಿಸಬಾರದು. ಅವನ ಗಮನವು ಬೇರೆ ಕಡೆಗೆ ಹೋದರೆ ಅಥವಾ ಭಯಪಟ್ಟರೆ ಮನೆಗೆ ಬಂದಾಗ ಅನಾರೋಗ್ಯ ಪೀಡಿತನಾಗುತ್ತಾನೆ. ಒಮ್ಮೆಮ್ಮೆ ಎಲ್ಲೇ ಹೋದರೂ ಅದೇ ಶಬ್ದಗಳು ಕೇಳಿಬರುವುದರಿಂದ ಸಾಧಕನ ಹೃದಯವನ್ನು ಗಟ್ಟಿ ಮಾಡಿಕೊಳ್ಳಬೇಕು. ವಿಶಾಲ ಯಕ್ಷಿಣಿ ಸ್ವರೂಪ ಅವಳು ಎತ್ತರವಾದ ಅಶ್ವತ್ಥ ಮರದಷ್ಟು ಎತ್ತರವಾಗಿರುತ್ತಾಳೆ. ಭೂಮಿಯ ಮೇಲೆ ಕಾಲುಗಳು ಅಪ್ಪಳಿಸುತ್ತಾ ಅನೇಕ ಪ್ರಕಾರದ ಉಪದ್ರವಗಳನ್ನು ಸೃಷ್ಟಿಸುತ್ತಾ ಬರುತ್ತಾಳೆ. ತಲೆಗೂದಲು ಮುಂಭಾಗದಲ್ಲಿ ಹರಡಿರುತ್ತವೆ. ದೊಡ್ಡವಾದ ತಲೆ, ಮುಂದೆ ಚಾಚಿದ ಹಲ್ಲುಗಳು, ಕೈಕಾಲುಗಳು ಎತ್ತರದ ಸಮಾನ ಉದ್ದವಾಗಿರುತ್ತವೆ. ಸಾಧಕನು ಯಕ್ಷಿಣಿಯನ್ನು ಪ್ರಸನ್ನಗೊಳಿಸಿದರೆ ಕೇಳಿದ್ದನ್ನು ಕೊಡುತ್ತಾಳೆ, ಅನ್ಯಥಾ ಪರಿವಾರ ಸಹಿತ ನಾಶ ಮಾಡುತ್ತಾಳೆ. ಚಂದ್ರಿಕಾ ಯಕ್ಷಿಣಿ ಸಾಧನ ಬೆಳದಿಂಗಳ ರಾತ್ರಿ 11 ಗಂಟೆಗೆ ಸಾಧನೆ ಮಾಡಬೇಕು. ಸ್ಮಶಾನದಲ್ಲಿ ಶವ ದಹನ ಮಾಡಿದ ಸ್ಥಳದಲ್ಲಿ ಶವದ ಅಸ್ಥಿಗಳನ್ನು ಅರ್ಧಚಂದ್ರಾಕಾರವಾಗಿ ಜೋಡಿಸಬೇಕು. ಸೋಮವಾರ ಅರ್ಧ ನಕ್ಷತ್ರದಲ್ಲಿ ಮಂತ್ರ ಜಪ ಮಾಡಬೇಕು. ನಾಡಿ ಚಲಿಸುತ್ತಿರುವ ಜಪವನ್ನು ಸಮಾಪ್ತಿಗೊಳಿಸಬೇಕು. ಓಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ ಸ್ವಾಹ. ಓಂ ಚಂಡಿಕಾ ಯಕ್ಷಿಣೈ ನಮಃ ಸ್ವಾಹ. ಈ ಮಂತ್ರದ 50,000 ಜಪ ಮಾಡಬೇಕು. ಮಾನವ ಅಸ್ಥಿಗಳಿಂದ ನಿರ್ಮಿತವಾದ ಮಾಲೆಯಿಂದ ಜಪ ಮಾಡಬೇಕು. ಮನೆಯನ್ನು ತಿರುಗಿಸಿದಾಗ ಊ ಶ್ರೀ ಉಕ್ಷಿ ಉಕ್ಷಿ ಎಂದು ಹೇಳುತ್ತಾ ಜಪ ಮಾಡಬೇಕು. ಪ್ರತಿಯೊಂದು ಜಪ ಸಮಾಪ್ತಿಯಾದಾಗ ತುಪ್ಪ ಬೆಲ್ಲಗಳ ಆಹುತಿ ಕೊಡಬೇಕು. ಇದಕ್ಕಾಗಿ ಕಪ್ಪು ಉದ್ದ ಮಿಶ್ರಿತ ಅನ್ನವನ್ನಿಟ್ಟು ಬಲಿದಾನ ಕೊಡಬೇಕು. ಹಾಲು, ಮೊಸರು, ತುಪ್ಪ ಮತ್ತು ಜೇನುತುಪ್ಪಗಳ ಪೂರ್ಣಾಹುತಿ ಕೊಟ್ಟು ಸಮಾಪ್ತಿಗೊಳಿಸಿ ಮನೆಗೆ ಹೋಗಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಯಥಾಶಕ್ತಿ ದಾನಾದಿಗಳನ್ನು ಕೊಡಬೇಕು. 45 ವರ್ಷದ ಕೃಷ್ಣವರ್ಣದ ಸ್ತ್ರೀ ಕೈಯಲ್ಲಿ ಮೆಹಂದಿ ಹಚ್ಚಿಕೊಂಡು ತಾಂಬೂಲ ಜಗಿಯುತ್ತಾ ಮುಂದೆ ಚಾಚಿದ ಹಲ್ಲುಗಳು, ಒಂದು ಕೈಯಲ್ಲಿ ಲಾಡು, ಇನ್ನೊಂದು ಕೈಯಲ್ಲಿ ಉರಿಯುತ್ತಿರುವ ಅಗ್ನಿಯನ್ನು ಹಿಡಿದುಕೊಂಡು ನೇರವಾಗಿ ಸಾಧಕನ ಹತ್ತಿರ ಬಂದು ಅಲ್ಲಿ ಇಟ್ಟಿರುವ ಬಲಿಯನ್ನು ತೆಗೆದುಕೊಂಡು ಹೋಗುತ್ತಾಳೆ. ಆ ಸಮಯದಲ್ಲಿ ಸಾಧಕನು ಭಯಭೀತನಾಗದಿದ್ದರೆ ಸಾಧಕನಿಗೆ ಭೂತ ಭವಿಷ್ಯತ್ ಕಾಲಗಳ ಜ್ಞಾನವು ಸಾಧಕನ ವಶವಾಗುತ್ತದೆ. ಮಾನವ ಪ್ರತಿಷ್ಠೆ ವೃದ್ಧಿಯಾಗುತ್ತದೆ. ಲಕ್ಷ್ಮೀ ಯಕ್ಷಿಣಿ ಸಾಧನ ಪ್ರಾತಃ ಕಾಲ 4 ಗಂಟೆಗೆ ಸಾಧನೆಯನ್ನು ಮಾಡಲಾಗುತ್ತದೆ. ಈ ಸಾಧನೆಗಾಗಿ
ಅಪವಿತ್ರರಾದ ಪುರುಷರಾಗಲಿ ಸ್ತ್ರೀಯರಾಗಲಿ ಪ್ರವೇಶಿಸದ ಸ್ಪರ್ಶ ಮಾಡದ ಪವಿತ್ರವಾದ ಮನೆಯ ಸ್ಥಳಬೇಕು. ಅದನ್ನು ಸ್ವಚ್ಛ ಮಾಡಿ ಗುಡಿಸಿ ತೊಳೆದು ಧೂಪ ಚಂದನಾದಿಗಳಿಂದ ಶುದ್ಧ ಮಾಡಿ ಸುಗಂಧ ಭರಿತ ಪುಷ್ಪಗಳ ಮಾಲೆಗಳಿಂದ ಅಲಂಕರಿಸಿ ಸಾಧನೆ ಪ್ರಾರಂಭಿಸಬೇಕು. ಲಕ್ಷ್ಮೀಕಾಂತಂ ಕಮಲನಯ ಸಿಂಧೂರ ಶೋಭಾವರಂ ಬಾಲೇಂದ್ರ ತಿಲಕಂ ಲಲಾಟಂ ಮುಕುಟಂ ವಾಣಿವರಂ ವರದಾಯಕಂ. ಉತ್ತರ ಭಾದ್ರಪದ ನಕ್ಷತ್ರದ ಅಷ್ಟಧಾತುವಿನಿಂದ ನಿರ್ಮಿತ ಲಕ್ಷ್ಮಿಯ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು. ಪ್ರಾತಃ ಕಾಲದಲ್ಲಿ ಪ್ರತಿಮೆಗೆ ಗಂಗಾಜಲದಿಂದ ಸ್ನಾನ ಮಾಡಿಸಿ ಅದರ ಹಣೆಗೆ ಕೇಸರ ಮತ್ತು ಕಸ್ತೂರಿಗಳ ತಿಲಕವಿಡಬೇಕು. ನಂತರ ಪೀತಾಂಬರ ಧರಿಸಿ ಕುಶಾಣದ ಮೇಲೆ ಕುಳಿತು ಪ್ರತಿಮಾ ಸ್ನಾನದ ಜಲವನ್ನು ತೀರ್ಥವೆಂದು ಸ್ವೀಕರಿಸಬೇಕು. ಹೃದಯದಲ್ಲಿ ಪ್ರತಿಮೆಯ ಸ್ವರೂಪವನ್ನು ಧ್ಯಾನಿಸಿ ತುಳಸಿ ಮಾಲೆಯನ್ನು ತೆಗೆದುಕೊಂಡು 108 ಬಾರಿ ಮೇಲ್ಕಂಡ ಮಂತ್ರವನ್ನು ಜಪಿಸಬೇಕು. ನಂತರ ಭಾಗಂದ ಲಾಡು ಸಮರ್ಪಿಸಬೇಕು. ಈ ಪ್ರಕಾರ 31 ದಿನಗಳ ಜಪ ಮುಂದುವರಿಸಬೇಕು. 31ನೇ ದಿವಸ ಯಕ್ಷಿಣಿ ದರ್ಶನ ಕೊಡುವಳು. ಲಕ್ಷ್ಮಿ ಯಕ್ಷಿಣಿಯು ಆಗಮಿಸುವ ಪೂರ್ವದಲ್ಲಿ ದೇವಗಣವು ರಾಜ ಮಹಾರಾಜರ ಸ್ವಾಗತ ಮಾಡುವಂತೆ ಎಲ್ಲ ವ್ಯವಸ್ಥೆ ಮಾಡುತ್ತದೆ. ಎಲ್ಲ ಕಡೆಯೂ ಶಾಂತಿ ಇರುತ್ತದೆ. ಯಾವುದೇ ಪ್ರಕಾರದ ಭಯದ ವಾತಾವರಣ ಇರುವುದಿಲ್ಲ. ಯಕ್ಷಿಣಿಯನ್ನು ಸಾಧಕನು ಪ್ರತ್ಯಕ್ಷವಾಗಿ ನೋಡಲು ಆಗುವುದಿಲ್ಲ. 30ನೆಯ ದಿವಸ ಸ್ವಪ್ನದಲ್ಲಿ ದರ್ಶನ ಕೊಡುತ್ತಾಳೆ. ಸುಂದರ ಗೌರವರ್ಣದ 18 ವಯಸ್ಸಿನ ಚಂದ್ರವದನೆ, ಮೃಗಾಲೋಚನೆಯ ಮೂಗಿನಲ್ಲಿ ಹೊಳೆಯುವ ಬಂಗಾರದ ನತ್ತು, ಬಾಳೆ ದಿಂಡಿನಂತಹ ಬಾಹುಗಳು, ಸಾಕ್ಷಾತ್ ದೇವಿಯ ಅವತಾರ, 2 ಕೈಗಳಲ್ಲಿ ಕಮಲದ ಹೂವು ಧರಿಸಿರುವಳು. ಸರಿಯಾದ ಪೂಜಾದಿಗಳಿಂದ ಪ್ರಸನ್ನಳಾದಾಗ ಸಾಧಕನ ಬೇಡಿಕೆಗಳನ್ನು ಈಡೇರಿಸುತ್ತಾಳೆ. ಅನ್ಯಥಾ ಸಾಧಕನು ದರಿದ್ರನಾಗಿ ಮಾಡುತ್ತಾಳೆ. ಶೋಭನ ಯಕ್ಷಿಣಿ ಸಾಧನ ಮಧ್ಯರಾತ್ರಿ 1 ಗಂಟೆಗೆ ಸಾಧನೆ ಪ್ರಾರಂಭಿಸಲಾಗುತ್ತದೆ. ಆಷಾಢ 15 ಗುರುವಾರದಿಂದ ಸ್ವಾತಿ ನಕ್ಷತ್ರದಲ್ಲಿ ಪ್ರಾರಂಭಿಸಬೇಕು. ಬಲಿದಾನಕ್ಕಾಗಿ ಎಣ್ಣೆ ಬೆಲ್ಲಗಳು ಹಿಟ್ಟಿನಲ್ಲಿ ಸೇರಿಸಿ ಲಾಡುಗಳು ತಯಾರಿಸಬೇಕು. ಪ್ರತಿದಿನ ಜಪ ಸಮಾಪ್ತಿ ನಂತರ ಕಪ್ಪು ಬಣ್ಣದ ನಾಯಿಗೆ 108 ಲಾಡುಗಳನ್ನು ತಿನ್ನಿಸಬೇಕು. ಈ ಪ್ರಕಾರ 30 ದಿನಗಳವರೆಗೆ ಪ್ರತಿದಿನ 108 ಲಾಡುಗಳು ತಯಾರಿಸಿ ತಿನ್ನಿಸಬೇಕು. ಕೊನೆಯ ದಿನ ಎಣ್ಣೆ ಮತ್ತು ಬೇಸನ್ ಕಡಲೆ ಹಿಟ್ಟುಗಳಿಂದ 108 ಲಾಡು ತಯಾರಿಸಿ ನಾಯಿಗಳಿಗೆ ತಿನ್ನಿಸಬೇಕು. ಓಂ ಶೋಭಾನಾಯ ನಮಃ. ನಿರಾಕಾರೋ ನಿರಾಭಾಸಂ ವೈಶ್ಯ ಕುರು ಸ್ವಾಹ. ಕೈತ ತಾಳೆ ಮರದ ನೆರಳಿನಲ್ಲಿ ಕುಳಿತು 30 ದಿನಗಳವರೆಗೆ ಜಪ ಮಾಡಬೇಕು. ಎರೆಮಣ್ಣು ಮತ್ತು ಉಸುಕಿನ ತಯಾರಿಸಿದ ಮಣ್ಣಿಗಳನ್ನು ಕುಮಾರಿ ಕನ್ಯೆಯ ನೂತ ದಾರದಿಂದ ಪೋಣಿಸಿರಬೇಕು. ಈ ದಾರದ ನೂಲನ್ನು ವಿಶಾಖ ನಕ್ಷತ್ರದಿಂದ ತಯಾರಿಸಿರಬೇಕು. ಇದರ ಹತ್ಯೆ ಪ್ರಾಕೃತಿಕ ರೂಪದಲ್ಲಿ ಹುಟ್ಟುತ್ತದೆ. ಅದನ್ನು ಯಾರೂ ಬಿತ್ತುವುದು ಬೆಳೆಯುವುದು ಮಾಡುವುದಿಲ್ಲ. ಮಳೆಗಾಲದಲ್ಲಿ ತನ್ನಷ್ಟಕ್ಕೆ ತಾನೇ ಹುಟ್ಟಿಕೊಳ್ಳುತ್ತದೆ. ಪಂಚಕವನ್ನು ಬಿಟ್ಟು ಉಳಿದ ದಿನಗಳಲ್ಲಿ ಇದರ ಹತ್ಯೆಯನ್ನು ತರಲಾಗುತ್ತದೆ. ನಂತರ ಕುಮಾರಿ ಕನ್ಯೆಯಿಂದ ನೂಲಿಸಲಾಗುತ್ತದೆ. ಈ ಮಂತ್ರದ 1,25,000 ಜಪ 1,25,000 ಜಪ ಮಾಡಲಾಗುತ್ತದೆ. ಜಪ ಸಮಾಪ್ತಿ ನಂತರ ಬಾಲ್ಯ ಕನ್ನಿಕೆಯರಿಗೆ ಹಲವಾ ಅಥವಾ ಕಡಲೆ ತಿನ್ನಿಸಲಾಗುತ್ತದೆ. ನಂತರ ಅವರಿಗೆ ಕೆಂಪು ಬಣ್ಣದ ವಸ್ತ್ರ ತೊಡಿಸಿ ಯಥಾಶಕ್ತಿ ದಾನ ಕೊಡಬೇಕಾಗುತ್ತದೆ. ಶೋಭನ ಯಕ್ಷಿಣಿ ಅನೇಕ ಪ್ರಕಾರದ ರೂಪಗಳು ಬದಲಿಸಿಕೊಂಡು ಬರುತ್ತಾಳೆ. ಆಗಾಗ ಕರ್ಕಶ ಶಬ್ದ ಕೇಳಿಬರುತ್ತದೆ. ಆಗಾಗ ಅವಳೊಂದಿಗೆ ಅನೇಕ ಸ್ತ್ರೀಯರು ಬಂದಿರುತ್ತಾರೆ. ಕೆಲವೊಮ್ಮೆ ಕುಣಿಯುತ್ತಾ ಬಂದರೆ ಕೆಲವೊಮ್ಮೆ ಅಳುತ್ತಾ ಬರುತ್ತಾಳೆ. ಅವಳು ಪ್ರಚಂಡ ಕೋಪವು ಅತಿ ಭಯಂಕರವಾಗಿರುತ್ತದೆ. ಸಾಧಕನು ಸಮಾಧಾನದಿಂದ ಧೈರ್ಯದಿಂದ ಕುಳಿತಿರಬೇಕು. ಶೋಭನಾ ಯಕ್ಷಿಣಿ ಸ್ವರೂಪ ಕ್ರೂಪಿ, ಮೆಳ್ಳಗಣ್ಣು ಮುಖದ ತುಂಬ ಮೈಯೆಲ್ಲ ಗಾಯದ ಕಲೆಗಳು, ಮಲಿನ ನೋಡಿದರೆ ಹೇಸಿಗೆ ಬರುವಂಥದ್ದು, ಮಧ್ಯ ಮಾಂಸಪ್ರಿಯಳು, ಕೊರಳಲ್ಲಿ ಅನೇಕ ರುಂಡ ಮಾಲೆಗಳಿಂದ ಬರುತ್ತಾಳೆ. ಸಾಧಕನಿಗೆ ತೊಂದರೆ ಕೊಡುತ್ತಾಳೆ. ಸಹಿಸಿಕೊಂಡಿರ ಧನ ಸಂಪತ್ತನ್ನು ಕೊಡುತ್ತಾಳೆ. ಮದನ ಯಕ್ಷಿಣಿ ಸಾಧನ. ಈ ಸಾಧನೆ ಪ್ರಾತಃ ಕಾಲ ಸೂರ್ಯೋದಯಕ್ಕಿಂತ ಮೊದಲು ಮಾಡಲಾಗುತ್ತದೆ. ನಿರ್ಜನವಾದ ವನ ಪ್ರದೇಶದಲ್ಲಿ ಮಾನವರ ಧ್ವನಿ ಕೇಳದಂತಿರಬೇಕು. ಅಲ್ಲಿ ಚೋಂಕಾರದ ಚಿಗುರೆಲೆ ಮತ್ತು ಅರಳೆಯ ಸಮಿದ ಕುಡಿಸಬೇಕು. ಭೂಮಿಯ ಮೇಲೆ ಷಟ್ಕೋಣಾಕಾರ ಬರೆದು ಹವನ ಕುಂಡ ತಯಾರಿಸಬೇಕು. ಪ್ರತಿಯೊಂದು ಚಕ್ರದ ಮೇಲೆ ಓಂ ಹ್ರೀಂ ಬೀಜಾಕ್ಷರಗಳನ್ನು ಬರೆದು ಮಧ್ಯದಲ್ಲಿ ಮದನ ಯಕ್ಷಿಣಿಯ ಹೆಸರು ಬರೆಯಬೇಕು. ಅದರ ಮೇಲೆ ಹವನ ಸಾಮಗ್ರಿಗಳನ್ನು ಹಾಕಿ ಅಗ್ನಿಯನ್ನು ಪ್ರಜ್ವಲಿಸಬೇಕು. ಈ ಮಂತ್ರವನ್ನು ಜಪಿಸಬೇಕು. ಓಂ ಶ್ರೀ ಮದನೇಶ್ವರಿ ಯಕ್ಷಿಣಿ ಸ್ವಾಹ. ಓಂ ಕಾಲಭೈರವಾಯ ನಮಃ. ಪಟ್ ಸ್ವಾಹ. ಮಂತ್ರದ 5,000 ಜಪ ವಟವೃಕ್ಷದ ಕೆಳಗೆ ಕುಳಿತು ಮಾಡಬೇಕು. ಯಾವ ಸ್ಥಾನದಲ್ಲಿ ಜಪ ಮಾಡುವುದು ಅದೇ ಸ್ಥಾನದಲ್ಲಿ ಹವನ ಕುಂಡ ಸ್ಥಾಪಿಸಬೇಕು. ನವಿಲುಗರಿಯ ಮಣಿಯಿಂದ ಮಾಡಿದ ಮಾಲವನ್ನು ಉಪಯೋಗಿಸಬೇಕು. ಪ್ರತ್ಯೇಕ ಮಣಿಯ ನಂತರ ಕಪ್ಪು ಉಣ್ಣೆ ದಾರದ ಗಂಟು ಹಾಕಬೇಕು. ಮಾಲೆ ತಯಾರಾದ ನಂತರ ನರಿಯ ಚರ್ಮದ ಆಸನದ ಮೇಲೆ ಕುಳಿತು ದಕ್ಷಿಣಕ್ಕೆ ಮುಖ ಮಾಡಿ ಜಪ ಮಾಡಬೇಕು. 31 ದಿನಗಳವರೆಗೆ ಜಪ ಮಾಡಬೇಕು. 31ನೆಯ ದಿನ ಯಕ್ಷಿಣಿ ಸ್ವಪ್ನದಲ್ಲಿ ದರ್ಶನ ಕೊಡುತ್ತಾಳೆ. ಈ ಯಕ್ಷಿಣಿ 27ನೆಯ ದಿನವೇ ಸಿದ್ಧಿಯಾಗುವ ಸೂಚನೆ ಕೊಡುತ್ತಾಳೆ. ಸ್ವಪ್ನದಲ್ಲಿ ಸಾಧಕನೊಂದಿಗೆ ಅನೇಕ ಮನೋಹರವಾದ ಮಾತುಗಳನ್ನು ಆಡುತ್ತಾಳೆ. ತನ್ನ ಹಾವಭಾವ ದೃಷ್ಟಿಗಳಿಂದ ಸಾಧಕನ ಮೋಹಿತಗೊಳಿಸುತ್ತಾಳೆ. ಅವನ ಸೇವೆ ಮಾಡುತ್ತಾಳೆ. ಯಾವಾಗಲೂ ಸೇವೆ ಮಾಡುತ್ತಿರುತ್ತಾಳೆ. ಸ್ವಪ್ನಾವಸ್ಥೆಯಲ್ಲಿ ಸಾಧಕನು ಯಾವ ಕಾರ್ಯವನ್ನು ಹೇಳುತ್ತಾನೋ ಅದನ್ನು
ತತ್ಕಾಲದಲ್ಲಿ ಮಾಡುತ್ತಾಳೆ. ಹೋಗುವಾಗ ಎಲ್ಲ ಪ್ರಕಾರದ ಸಾಧಕನ ಸಂತೋಷವಾಗಿಡುವ ವಚನ ಕೊಟ್ಟು ಹೋಗುತ್ತಾಳೆ. ಮದನ ಯಕ್ಷಿಣಿ ಸ್ವರೂಪ ರೂಪವತಿ ಸುಂದರಿಯಾದ ಸ್ತ್ರೀ, ಮಧುರವಾಗಿ ಮಾತನಾಡುವಳು, ಮಂದಹಾಸ ಬೀರುತ್ತ ನೃತ್ಯ ಮಾಡುವಳು, ಹಾಡುವಳು, ಯೌವನದ ಮದವುಳ್ಳವಳು, ಕಾಮಲೆಗಳ ನಿಪುಣೆ, ಅಪೂರ್ವ ಮುಖ ಕಾಂತಿಯುಳ್ಳವಳು, ಸದಾ ಸಾಧಕನ ಇಚ್ಛೆಯಂತೆ ನಡೆದುಕೊಳ್ಳುತ್ತಾಳೆ. ಈ ಯಕ್ಷಿಣಿ ಸಿದ್ಧೆಯಾದ ನಂತರ ಸಾಧಕನು ಏಕಾಗ್ರದ ಚಿತ್ತನಾಗಿರುತ್ತಾನೆ. ಯಾವುದೇ ಬೇಕು ಬೇಡುಗಳಿರುವುದಿಲ್ಲ.